ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಯುವತಿ ವಿಚಾರಕ್ಕೆ ಕಿರುಕುಳ ಆರೋಪ, ಆಡಿಯೋ ರೆಕಾರ್ಡ್ ಮಾಡಿಟ್ಟು ರೈಲಿಗೆ ಸಿಲುಕಿ ಯುವಕ ಆತ್ಮಹತ್ಯೆ. ಹೊಳೆನರಸೀಪುರ ತಾಲೂಕಿನ ಕಡವನಕೋಟೆ ಬಳಿ ಘಟನೆ. ಕಾಂಗ್ರೆಸ್ನಲ್ಲಿನ ಅಸಮಾಧಾನದ ನಡುವೆ ಜೆಡಿಎಸ್ ಬಿಜೆಪಿ ದೋಸ್ತಿ. ಬೇಲೂರು ಪುರಸಭೆ ಅಧ್ಯಕ್ಷರಾಗಿ ಅಕ್ರಮ್ ಶರೀಫ್ ವಿರೋಧ ಆಯ್ಕೆ. 3 ಪಕ್ಷಗಳ ಬೆಂಬಲದೊಂದಿಗೆ ಅಧಿಕಾರದ ಗದ್ದುಗೆ. 40 ವರ್ಷದ ಉಳುಮೆ ಭೂಮಿಗೆ ಬಲಿಷ್ಠರಿಂದ ಕನ್ನ. ಚನ್ನರಾಯಪಟ್ಟಣದಲ್ಲಿ ಜಮೀನು ಲಪಟಾಯಿಸಲು ಸಂಚು, ಸಂತ್ರಸ್ತ ಕುಟುಂಬದ ಆರೋಪ. ಶಿಲ್ಪ ಕಲೆಗಳ ತವರೂರಲ್ಲಿ ಕಸದ ರಾಶಿ ರಾಶಿ. ಬೇಲೂರು ರಸ್ತೆಯಲ್ಲಿ ನಾರುತ್ತಿದೆ ದುರ್ನಾಥ. ಗಡಿ ಸಂಘರ್ಷದ ನಡುವೆ ಅನಾಥವಾದ ಸ್ವಚ್ಛತೆ. ವಾರ್ತೆಗಳ ವಿವರ. ಯುವತಿಯೊಬ್ಬಳ ವಿಚಾರದಲ್ಲಿ ನಡೆದ ಕಿರುಕುಳಕ್ಕೆ ಬೇಸತ್ತು ಯುವಕನೋರ್ವ ಆಡಿಯೋ ರೆಕಾರ್ಡ್ ಮಾಡಿಟ್ಟು ರೈಲಿಗೆ ಸಿಲುಕಿ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಘಟನೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಕಡವನಕೋಟೆ ಗ್ರಾಮದ ಬಳಿ ನಡೆದಿದೆ. ತಾಲೂಕಿನ ಮಾಕುಬಳ್ಳಿ ಗ್ರಾಮದ ಅಭಿಷೇಕ್, ಇನ್ನು 26 ವರ್ಷ ಆತ ಮೃತ ದುರ್ದೈವಿ. ಈತ ಕಳೆದ ಸಂಜೆ ಕಡವನಕೋಟೆ ಬಳಿ ಚಲಿಸ್ತಾ ಇದ್ದ ರೈಲಿಗೆ ತಲೆ ಕೊಟ್ಟು ತನ್ನ ಜೀವವನ್ನ ಇಲ್ಲಿಗೆ ಅಂತ್ಯಗೊಳಿಸ್ಕೊಂಡ್ಬಿಟ್ಟಿದ್ದಾನೆ. ಆತ್ಮಹತ್ಯೆಗೂ ಮುನ್ನ ಅಭಿಷೇಕ್ ಮಾಡಿರ್ತಕ್ಕಂಥ ಆಡಿಯೋ ರೆಕಾರ್ಡಿಂಗ್ ಒಂದು ಈಗ ಪ್ರಕರಣಕ್ಕೆ ದೊಡ್ಡ ತಿರುವನ್ನ ನೀಡಿರ್ತಕ್ಕಂಥದ್ದು. ತನ್ನ ಸಾವಿಗೆ 4 ವ್ಯಕ್ತಿಗಳೇ ನೇರ ಕಾರಣ ಅಂತ ಆತ ಆಡಿಯೋದಲ್ಲಿ ಉಲ್ಲೇಖ ಮಾಡಿ ಆದ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಮೃತ ಅಭಿಷೇಕ್ ತನ್ನ ಆಡಿಯೋ ಸಂದೇಶದಲ್ಲಿ ಶಂಕರ, ದರ್ಶನ್, ಚೇತನ್ ಹಾಗೂ ದಿನೇಶ್ ಎಂಬ 4 ಹೆಸರನ್ನ ಉಲ್ಲೇಖಿಸಿದ್ದಾನೆ. ಯುವತಿಯೊಬ್ಬಳ ವಿಚಾರಕ್ಕೆ ಸಂಬಂಧಿಸಿದಂತೆ ಈ 4 ನನಗೆ ಮಾನಸಿಕ ತೀವ್ರ ಕಿರುಕುಳವನ್ನ ನೀಡಿದ್ದಾರೆ. ಅವರ ಕಾಟ ತಾಳಲಾರದೆ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ಸಾವಿಗೆ ಕಾರಣರಾದ ಈ 4 ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಅಳಲನ್ನ ತೋಡಿಕೊಂಡಿದ್ದಾನೆ. ಈ ಆಡಿಯೋ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಮೃತನ ಕುಟುಂಬಸ್ಥರ ಆಕ್ರೋಶಕ್ಕೆ ಇದು ಕಾರಣ ಆಗಿರ್ತಕ್ಕಂಥದ್ದು. ಇನ್ನು ಸ್ಥಳಕ್ಕೆ ಅರಸೀಕೆರೆ ರೈಲ್ವೆ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ಕೂಡ ನಡೆಸಿರ್ತಕ್ಕಂಥದ್ದು. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿತ್ತು. ಅಭಿಷೇಕ್ ಸಾವಿಗೂ ಮುನ್ನ ರೆಕಾರ್ಡ್ ಮಾಡಿದ್ದ ಆಡಿಯೋವನ್ನ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಿರ್ತಕ್ಕಂಥ ಪೊಲೀಸರು 4 ಆರೋಪಿಗಳ ವಿರುದ್ಧ ಆತ್ಮಹತ್ಯೆಗೆ ಪ್ರಚೋದನೆ ಅಂತಕ್ಕಂಥ ಪ್ರಕರಣದ ಅಡಿಯಲ್ಲಿ ದಾಖಲಿಸಿಕೊಂಡಿದ್ದಾರೆ ಪ್ರಕರಣವನ್ನ ಸದ್ಯದ ಮಟ್ಟಕ್ಕೆ. ಮಗಳನ್ನ ಯಾವ ನೇಗರಿಗೆ ಅಕ್ಕನ ಹತ್ರನೇ ಇದೆ. ಅಕ್ಕನ ಮಗನೇ ಅದು 5ನೇ ತಲೆ ಬಂತು, ಮಾಡಬಾರ್ದಾಯಿತು. ನಮ್ಮ ಅಜ್ಜಿ ಅದೇ ಮನೆ, ನಮ್ಮ ದೊಡ್ಡಮ್ಮ ಅದೇ ಮನೆ, ಒಬ್ಬ ಅಕ್ಕನ ಅದೇ ಮನೆ ಕೊಟ್ಟು, ನನ್ನ ಮಗಳು ಅದೇ ಮನೆ ಕೊಟ್ಟು, ನಾವು ಅಲ್ಲೇ ಓದಿ ಮಾಡಿಬಿಟ್ಟೆ. ನನಗೆ ಗೊತ್ತಾಗಲಿಲ್ಲ ಅವತ್ತು. ನಮ್ಮ ಅಕ್ಕ ಎಲ್ಲ ನಮ್ಮ ಸಾಕಿದ್ರಲ್ಲ, ಅದರಿಂದ ನನ್ನ ಮಗಳು ಅವ್ರು ಸಾಕಿ ಅಂತ ಮಾಡಿದೆ. ಅನುಭವಿ ಅದು ಆಮೇಲೆ ಏನಾಯಿತು? ಅದೇ ಅಲ್ಲಿ ಅವಳು ಇನ್ನೊಬ್ಬ ಬಾವೊಬ್ಬ ಪಾಯ್ಸನ್ ಕೊಡ್ಬೇಕು. ಅದನ್ನ ಇವಳು ಕಿತ್ತಿಟ್ಟಾಗ ಅಟ್ಟದ ಮೇಕೆ ಮಡಿಕೆ ಒಳಗೆ ಕಿಟ್ಬಿಟ್ಟವಳು. ಬುಡಾಣ ಅಂತ ಬುಡಾಣದಲ್ಲಿ ಕಿಟ್ಬಿಟ್ಟವಳು. ಇದು ದಿವಸ ಕರೆಯೋದಂತ ಬಾ 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 ಅಂತ. ಯಾರು ಇಲ್ಲದೆ ಮದುವೆಗೆ ಹೋದಾಗ ಅವರೆಲ್ಲ ಮದುವೆಗೆ ಹೋದಾಗ ನೀವು ಕೊಡಬೇಕು. ನನಗೆ ಫೋನ್ ಹಾಕಿದ್ರು, ನಾನೇ ಓಡೋಗಿ ಅಲ್ಲಿಂದ ಇಲ್ಲಿಗೆ ಆಂಬುಲೆನ್ಸ್ ಮಾಡಿಕೊಂಡು. ಅದೆಷ್ಟು ವರ್ಷ ಆಯಿತು? 25 ವರ್ಷಕ್ಕೆ ಹೆದರ್ಕೊಂಡು ಇವನೇ ಮಾಡಿ ಇವನು ಕರ್ಕೊಂಡಿದ್ದೆ ಬೈಕಲ್ಲಿ ಒಳಗೆ ನಿಲ್ಸ್ಬಿಡ್ತಾರೆ. ಅವನು ನಮ್ಮ ತಂಗಿ ಮಗ, ಮಾವಾಗಬೇಕು ಅವ್ರಿಗೆ. ನಮ್ಮ ತಂಗಿ ಮಗ ನೆನ್ನೆ ಊರಲ್ಲಿ ಇವರು ದಿನೇಶ ಮತ್ತು ಅವ್ರ ಮಗ ದರ್ಶ, ಚೇತನು ಇವರೆಲ್ಲ ಸೇರ್ಕೊಂಡು ಹೆದರಿಸಿ ಇದು ಮಾಡಿ ಏನೋ ಗಲಾಟೆ ಮಾಡಿದ್ರಂತೆ. ಗಲಾಟೆ ಮಾಡಿದಾಗ ಇವನೇನು ಮಾಡೋನೆ ಅವ್ನ ತಮ್ಮನ ಕರ್ಕೊಂಡು ನರಸೀಪುರಕ್ಕೆ ಹೋಗಿ ಇವರೆಲ್ಲ ಹೊಡೆಯಕ್ಕೆ ಬರ್ತಾವ್ರೆ. ನಾವಿದ್ರಲ್ಲಿ ನಾನು ಡ್ಯೂಟಿಗೆ ಹೋಗ್ಬಿಟ್ಟಿದ್ದೆ. ಹಾಗೆ ನಾನು ಮೈಸೂರಿಗೆ ಹೋಯ್ತೆ, ಬಂದಾಗ ಫೋನ್ ಮಾಡಿರೋ ಅಭಿ ಹಿಂಗೆ ಇದು ಮಾಡ್ಕೊಬಿಟ್ಟವನೆ ಅಂತೇಳಿ ಇವತ್ತೆಲ್ಲ ಎಲ್ಲ ಮಾಡಿ ದರ್ಪ ಮಾಡಿ ಆ ಹುಡುಗಂಗೆ ಇವತ್ತು ಈ ಪರಿಸ್ಥಿತಿಗೆ ತಂದಿರ್ಸಿ. ಅಂದರೆ ಹೆದರಿಸ್ಬಿಟ್ಟಿದ್ದಾರೆ. ನೀನು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ನೀನು ಅವನ ಜೊತೆ ಇದು ಮಾಡಿದರೆ ಹೇಳ್ದೆ ಹೋದರೆ ಇದು ಮಾಡ್ತೀವಿ ಅಂತೇಳಿ ಏನೇನೋ ಮಾಡಿ ಹೆದರಿಸಿ ಅವನಿಗೆ 2-3 ದಿವಸದಿಂದ ಹಿಂದೆನೂ ಅಡೆ ಹಾಕ್ಯಂಡು ದಿನೇಶು ಮತ್ತು ಇವನು ಚೇತನು ಇವರೆಲ್ಲ ಮತ್ತೆ ಇದು ಮಾಡಿ ನೀನು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತೇಳಿ ಹೆದರಿಸಿ ಎಲ್ಲ ಇದು ಮಾಡ್ಯಾರ ಸರ್. ಅದೇ ಅವ್ರ ಮಗಳು ಒಯ್ದು, ಅವ್ರ ಮಗಳು ಅಲ್ಲ ದಿನೇಶ ಅಂತ, ದರ್ಶನ ತಂಗಿ. ಅದಕ್ಕೆ ನೀನು ಸಪೋರ್ಟ್ ಮಾಡಿ. ಅಜ್ಜಿ ಮತ್ತು ನಮ್ಮ ಅಣ್ಣ ಬಂದ. ಯಾರು? ನಮ್ಮ ಅಜ್ಜಿ ಮತ್ತು ನಮ್ಮ ಅಣ್ಣ ಹೊಳೆನರಸೀಪುರದಿಂದ ಬಂದಾಗ ಶೆಡ್ತಾಗ ಬಂದ. ನಾವು ಹೊಸ ಸಾಕಿದ್ದೀವಿ ಅಲ್ಲಿ ಬಂದಾದಮೇಲೆ ಅವನು ಅಲ್ಲಿ ಒಂದು 4 ಜನ ನಿಂತಿರು. ಚೇತನ್ನು ಮತ್ತು ಶಂಕರ ಒಂದು 4 ಜನ ನಿಂತಿರು. ನಾನು ಹಿಂಗೆ ಕೆಳಕ್ಕೆ ಹೋದೆ. ಆವಾಗ ಅವ್ನು ಹಿಂಗೆ ಮೇಲಕ್ಕೆ ಬರ್ತಿದ್ದ. ಅವ್ರು ನಿಂತಿರೋ ಅಲ್ಲಿ ಅವಾಗೇನೋ ಅಡ್ಡ ಹಾಕೊಂಡು ಕೇಳವ್ರೆ. ನಾನು ಆ ಜೋಳ ಕಡ್ಡಿ ಕುಯ್ಕೊಂಬಂದು ಇದ್ದೆ. ಆಮೇಲೆ ಮತ್ತೆ ನನಗೆ ಫೋನ್ ಮಾಡ್ದೆ ಅಣ್ಣ.
ಹಿಂಗೆ ಬಾಯಿಲಿ ಒಳಂಜಪುರಕ್ಕೆ ಬಿಡ್ಬಾ ಕೆಲ್ಸಕ್ಕೆ ಹೋಗ್ತೀನಿ ಅಂತ. ಕೆಲ್ಸಕ್ಕೆ ಹೋದ್ಮೇಲೆ ನಾನು ಒಳಂಜಪುರಕ್ಕೆ ಬಿಟ್ಬಿಟ್ಟು ನನಗೆ ದುಡ್ಡು ಹಾಕ್ತಾ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗುವಂತ ಪೆಟ್ರೋಲ್ ಹಾಕ್ಸ್ಬಿಟ್ಟು ಬಂದೆ ನಾನು. ಆಮೇಲೆ 11 ಗಂಟೆಯಲ್ಲಿ 12 ಗಂಟೆಲ್ಲ ನನ್ನ ತಮ್ಮಂಗೆ ರೆಕಾರ್ಡ್ ಕಳ್ಸೋನೆ, ಈ ಥರ ಬೆದರಿಸ್ತವ್ರೆ, ನನಗೆ ಹೊಡಿತವ್ರೆ, ಹಂಗೆ ಹಿಂಗೆ ಅಂತ ಕಳ್ಸೋನೆ. ಆಮೇಲೆ ಹಿಂಗೆ ಫೋನ್ ಮಾಡಿಬಿಟ್ಟು ಇವ್ರು ಲೇಡೀಸ್ ಯಾರೋ ಫೋನ್ ಮಾಡಿದರು. ಲೇಡೀಸ್ ಫೋನ್ ಮಾಡಿದಾಗ ಹಿಂಗೆ ಈಗ ಸೂಸೈಡ್ ಆಗೋನೆ ಅಂತ ಫೋನ್ ಮಾಡಿ ಹೇಳಿದ್ರು. ಅವ್ರು ಹಿಂಗೆ ಎದುರಿಸ್ತವ್ರೆ. ಈಗ ನೀನು ಬಿಟ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದ ಬಿಟ್ಬಿಟ್ಟು ಬಂದೆ. ಏನು ಕೆಲ್ಸಕ್ಕೆ ಹೋಗೋ ನೀನು? CCTV ಹೆಲ್ಪರ್ ಆಗು. ಈ ಹುಡುಗಿ ವಿಚಾರ ಅಂತಲ್ಲ, ಏನು ಹುಡುಗಿ ವಿಚಾರ? ಹುಡುಗಿ ಅದೇ ಆ ಹುಡುಗಿ ವಿಚಾರಕ್ಕೆ ಎದುರಿಸ್ತಿದ್ರು ಸರ್. ಇವನು ಸಪೋರ್ಟ್ ಮಾಡ್ತಾವನೆ, ಬೇರೆಯವ್ರ ಜೊತೆ ಓಡೋಗಿದ್ಲು. ಇವನು ಸಪೋರ್ಟ್ ಮಾಡೋನೆ ಹಂಗೆ ಹಿಂಗೆ ಅಂತ ಎದುರಿಸ್ತಿದ್ರು. ಇವನು ಎದುರ್ಕೊಂಡು ಬೆದ್ರೆ ಹಾಕಿರಂತೆ, ಕೊಲೆ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಏನೇನೋ ಬೆದ್ರೆ ಹಾಕಿರಂತೆ. ಇವನು ಅದನ್ನು ಮನೆಯವ್ರ ಕೈಲಿ ಯಾರ ಕೈಲೂ ಹೇಳ್ಕೊಂಡಿಲ್ಲ. ಅವನು ಒಬ್ಬನೇ ಹಿಂಗೆ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡು. ಹುಡುಗಿ ಇವನಿಗೆ ಪರಿಚಯ ಇತ್ತಾ? ಆ ಹುಡುಗಿ ಒಂದು ದಿವಸನೂ ಮಾತಾಡ್ಸಿಲ್ಲ ಸರ್. ಪರಿಚಯನೇ ಇಲ್ಲ. ಪರಿಚಯ ಇತ್ತು, ಒಂದೇ ಊರು, ಅರೆ ಮಾತಾಡ್ಸಿಲ್ಲ. ಸಚಿನ್ ಅಲ್ಲ, ಸುದಿ. ಅವನು ಪರಿಚಯ ಇದ್ದ. ಅರೆ ಒಂದನೇ ಕ್ಲಾಸಿಂದ ಒಂದೇ ಸ್ಕೂಲಲ್ಲಿ ಓದಿದ್ದು, ಪರಿಚಯ ಇದ್ದ. ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಇವರು ಬೆದರಿಕೆ ಹಾಕಿರು. ದಿನಿ ಅವರಪ್ಪ ದಿನಿ ಅವನು ಹೋಗ್ಬಿಟ್ಟು ಇದು ಗತ್ತ ಇದ್ದ ಜೋಳುಕುಂಡಿ ಕೂತಿದ್ದ ನಮ್ಮಣ್ಣ, ಅಲ್ಲಿ ಹೋಗ್ಬಿಟ್ಟು ಬೆದರಿಕೆ ಹಾಕಿ. ಬೇಲೂರು ಪುರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಇದ್ದರೂ ಕೂಡ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ಬೆಂಬಲದೊಂದಿಗೆ 23ನೇ ವಾರ್ಡಿನ ಸದಸ್ಯ ಅಕ್ರಮ್ ಶರೀಫ್ ಅವರು ಇಂದು ಬೇಲೂರು ಪುರಸಭೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಕ್ರಮ್ ಪಾಷಾ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾಧಿಕಾರಿಗಳು ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆಯನ್ನು ಕೂಡ ಮಾಡಿದ್ರು. ಇಂದು ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು. 23 ಸದಸ್ಯರ ಪೈಕಿ ಕಾಂಗ್ರೆಸ್ ಪಕ್ಷದ 17 ಸದಸ್ಯರು, ಜೆಡಿಎಸ್ನ 5 ಸದಸ್ಯರು ಹಾಗೂ ಬಿಜೆಪಿಯ ಓರ್ವ ಸದಸ್ಯರು ಆಯ್ಕೆಯಾಗಿದ್ರು. ಈ ಹಿಂದೆ ಅಧ್ಯಕ್ಷರಾಗಿದ್ದ AR ಅಶೋಕ್ ಅವರು ರಾಜೀನಾಮೆ ನೀಡದೆ ನ್ಯಾಯಾಲಯದ ಮೊರೆ ಹೋಗಿದ್ರಿಂದ 15ನೇ ವಾರ್ಡಿನ ಉಷಾ ಸತೀಶ್ ಅವರು ಸುಮಾರು 11 ತಿಂಗಳುಗಳ ಕಾಲ ಪ್ರಭಾರಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಬಳಿಕ ಅಶೋಕ್ ಅವರು ನ್ಯಾಯಾಲಯದಿಂದ ಪ್ರಕರಣವನ್ನ ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಮೇ 11ರಂದು ಅಧ್ಯಕ್ಷರ ಚುನಾವಣೆಯನ್ನು ಘೋಷಿಸಲಾಗಿತ್ತು. ಬಹುತೇಕ ಅಕ್ರಮ್ ಪಾಷಾ ಅವರ ಆಯ್ಕೆ ಖಚಿತ ಎಂಬ ವಾತಾವರಣ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಕೆಲ ಸದಸ್ಯರ ಅಸಮಾಧಾನದ ಹಿನ್ನೆಲೆಯಲ್ಲಿ ಬಹುಮತಕ್ಕೆ ಅಗತ್ಯ ಬಿದ್ದ 13 ಸದಸ್ಯರ ಬೆಂಬಲ ಪಡೆಯೋದಕ್ಕೆ ಜೆಡಿಎಸ್ ಹಾಗೂ ಬಿಜೆಪಿ ಸದಸ್ಯರ ವಿಶ್ವಾಸವನ್ನ ಪಡೆದುಕೊಂಡು ಅವರು ಅಧ್ಯಕ್ಷರಾಗಿ ಆಯ್ಕೆಯಾದರು. ಈ ವೇಳೆ ಪುರಸಭಾ ಸದಸ್ಯರುಗಳಾದ ತೀರ್ಥಕುಮಾರಿ ವೆಂಕಟೇಶ್, ಉಷಾ ಸತೀಶ್, ಮೀನಾಕ್ಷಿ, ಜಮೀಲಾ, ಮಣಿ, ಆಶಾರಾಣಿ, ಅಶೋಕ್, ಜಮಲಾ, ಸೌಮ್ಯ, ಪುಟ್ಟಸ್ವಾಮಿ, ದಿವ್ಯಾಗಿರಿ, ಶೈಲೇಶ್, ಪ್ರಭಾಕರ್, ರತ್ನ, ಸತ್ಯ ನಾರಾಯಣ್ ಸೇರಿದಂತೆ ಇನ್ನಿತರ ಸದಸ್ಯರುಗಳು ಹಾಜರಿದ್ದರು. ಜೆಡಿಎಸ್ ನಿರ್ಣಾಯಕ ಪಾತ್ರ ವಹಿಸಿತಾ? 100% ವಹಿಸಿದೆ. ಕಾಂಗ್ರೆಸ್ ವಹಿಸಿತಾ ಅಥವಾ ಬಹುಮತ ಇದ್ರು ಸಹ ಬೇರೆ ಪಕ್ಷದ ಬೆಂಬಲ ಪಡೆಯುವುದಕ್ಕೆ ಈ ಹಿಂದೆನೂ ಅಷ್ಟೇ ಇದೇ ತರನೇ ಮುನ್ಸಿಪಾಲಿಟಿಯಲ್ಲಿ ನಡೆದಿರೋದು. ಎಲ್ಲಾ ಪಕ್ಷದವರು ಸೇರಿ ಅಧ್ಯಕ್ಷರನ್ನ ಮಾಡಿದ್ದೀವಿ. ಒಡಂಬಡಿಕೆ ಏನು ಜೆಸಿಬಿ ಪಕ್ಷದ ಆಡಳಿತ ಈಗ ನಮಗೆ ಜೆಡಿಎಸ್ ಈಗಾಗಲೇ ಬೆಂಬಲ ಕೊಟ್ಟಿರೋದ್ರಿಂದ ತಾವು ಜೆಡಿಎಸ್ ಬಿಜೆಪಿ ಆಗಿದ್ರೆ ಈಗ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಅಂದ್ರೆ ತನ್ನಿಂದಲೇ ಆಯ್ತು ಅಂತ ಬೆಂಬಲ ಕೊಟ್ಟಿತ್ತ ಅಂತ. ತನ್ನಿಂದಲೇ ಆಯ್ತು ಅಂತ ಅಲ್ಲ, ಎಲ್ಲ ನಮ್ಮ ಸ್ನೇಹಿತರು ಬಿಜೆಪಿ ಅವರಾಗಿರ್ಬೋದು, ಜೆಡಿಎಸ್ ಅವರಾಗಿರ್ಬೋದು, ನಮ್ಮ ಸ್ನೇಹಿತರು ಎಲ್ಲ ಒಂದ್ ಕಡೆ ಯುಕ್ತಿಗೆ ಎದುರಿಲ್ಲ ಅಂತ. ನಮಗೆ ಮೇನು ನಿಶಾಂತ, MR ವೆಂಕಟೇಶ್, ಶಿವರಾಮಣ್ಣ ಮುಂಗಡೆ ನಿಂತ್ಕೊಂಡಿದ್ದಾದ್ಮೇಲೆ ನಾನು ಮಾಡಿದ್ದೀವಿ. ಈ ಹಿಂದೆನೂ ಸಹ ಇದೇ ತರ ನಾನು ಅಧ್ಯಕ್ಷರಾಗಬೇಕಾದ್ರು ಎಲ್ಲ ಪಕ್ಷದವರು ಸೇರಿ ಅಧ್ಯಕ್ಷರು ಮಾಡಿದ್ರು. ಅದೇ ತರ ಇವತ್ತು ಅಕ್ರಮ್ ಶರೀಫ್ ಅವರು ಅಧ್ಯಕ್ಷರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಬೇಲೂರಲ್ಲಿ ಒಳ್ಳೆ ಹೆಸರನ್ನ ಪಡೀಲಿ. ಇನ್ನೇನು 5 ತಿಂಗಳಿದೆ, ಆ 5 ತಿಂಗಳು ಅವಧಿ ಸಂಪೂರ್ಣವಾಗಿ ಅಕ್ರಮ ಅವ್ರು ಮಾಡ್ಕೊಂಡು ಒಳ್ಳೆ ಹೆಸರು ತಗೊಂಡು ಹೋಗ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು 2 ಬಾರಿಯಿಂದ ಅಧ್ಯಕ್ಷ ಆಗಬೇಕು ಅಂತ ಹೇಳಿ ಭಾಳ ಆಸೆ ಇಟ್ಟಿದ್ದೆ. ಈಗ ನಿಮಗೆ ಆ ಆಸೆಯನ್ನು ನಮ್ಮ ಸದಸ್ಯರುಗಳು ಮತ್ತು ನಮ್ಮ ವರಿಷ್ಠರಾದ ಶಿವರಾಮಣ್ಣ ಅವರು, ನನ್ನ ನಿಶಾಂತ್ ಅವರು, ನಮ್ಮ ಸಹೋದರಾದ ಇಕ್ಬಾಲ್ ಅಹಮದ್ ಅವರು ಎಲ್ಲ ಸೇರಿ ಎಲ್ಲ ಬಹುಮತದಲ್ಲಿ ಮಾಡಿದ್ದಾರೆ. ಮೇಲಾಗಿ ನಮ್ಮ ಎಲ್ಲ ಪಕ್ಷದ ನಮ್ಮ ಶೈಲೇಶ್ ಅವರು, ನನ್ನ ಜೊತೆಯಲ್ಲಿ
ಸುಮಾರು ದಿನಗಳು ಚನ್ನಪಟ್ಟಣದಲ್ಲಿ ಸುಮಾರು 4 ದಶಕಗಳಿಂದ ಸಾಗುವಳಿ ಮಾಡ್ತಾ ಬಂದಿರತಕ್ಕಂತ ರೈತ ಕುಟುಂಬವೊಂದರ ಜಮೀನನ್ನ ಲಪಟಾಯಿಸೋದಕ್ಕೆ ಪೊಲೀಸ್ ಇಲಾಖೆಯ ಅಧಿಕಾರಿಯೊಬ್ಬರು ರಿಯಲ್ ಎಸ್ಟೇಟ್ ಉದ್ಯಮಿಯಂತೆ ಸಂಚು ರೂಪಿಸ್ತಾ ಇದ್ದಾರೆ ಅಂತಕ್ಕಂಥ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಚೌಡನಹಳ್ಳಿ ಗ್ರಾಮದ ರಮೇಶ್ ಅಂತಕ್ಕಂಥವರ ಕುಟುಂಬಕ್ಕೆ ಸೇರಿದ 8 ಎಕರೆ 10 ಗುಂಟೆ ಜಮೀನು ದಾಖಲೆಗಳ ಪ್ರಕಾರ ಅವರ ಹೆಸರಲ್ಲ ಇದೆಯಂತೆ. ತಲಾ 2 ಎಕರೆಯಂತೆ ಹಂಚಿಕೆ ಆಗಿರ್ತಕ್ಕಂಥ ಈ ಜಮೀನಿನ ಪಾಣಿ ಮತ್ತೆ ಖಾತೆ ದಾಖಲೆಗಳು ಕ್ರಮಬದ್ಧವಾಗಿದ್ವಂತೆ. ಆದ್ರೆ ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ವ್ಯಕ್ತಿಯೋರ್ವ ಈ ಅಮೂಲ್ಯವಾದ ಭೂಮಿಯ ಮೇಲೆ ಕಣ್ಣು ಹಾಕಿದ್ದಾನೆ ಅಂತ ಆರೋಪ. ಸಂತ್ರಸ್ತ ಕುಟುಂಬದ ಆರೋಪದಂತೆ ನಾಗಮಣಿ ಎಂಬ ಮಹಿಳೆಯನ್ನ ಮುಂದೆ ತಗೊಬಂದು ದಾಖಲೆಯನ್ನ ಸೃಷ್ಟಿಸಿ ರಮೇಶ್ ಕುಟುಂಬದ ಮೇಲೆ ಕಾನೂನು ಸಮರ ಸಾರಿದ್ದಾರೆ. ಈ ಪ್ರಕರಣ ಪ್ರಸ್ತುತ ಸ್ಥಳೀಯ ತಾಲೂಕು ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ. ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥ ಆಗುವ ಮುನ್ನವೇ ಬಲಿಷ್ಠರು ತಮ್ಮ ಅಧಿಕಾರದ ಪ್ರಭಾವವನ್ನು ಬಳಸಿ ಹೈಕೋರ್ಟ್ ಮೆಟ್ಟಿಲೇರಿ ಏಕಾಏಕಿ ಸರ್ವೆ ಕಾರ್ಯಕ್ಕೆ ಮುಂದಾಗಿದ್ದಾರೆ ಅಂತ ದೂರಲಾಗಿದೆ. ಬರ್ಬೇಡ ಅಂತ ಹೇಳಕ್ ನೀನ್ ಯಾರಪ್ಪ? ನಾವು ಅವ್ರ ಪರಲ್ಲ ನಿನ್ ಪರಲ್ಲ ಅರ್ಥ ಮಾಡ್ಕೊ. ನಮ್ಗೆಲ್ಲ ಅವ್ರು ಕೇಳ್ತಿದ್ರು ಸರ್, ನೀವು ಫೋನ್ ಮಾತಾಡ್ತೀರಿ ಸರ್. ಈಗ ಅವ್ರು ಬರಂಗಿಲ್ಲ ಅಂತ ಅವ್ರು ಹೇಳ್ತಾರೆ, ಆಯ್ಗಳು ಬರಂಗಿಲ್ಲ ಜಾಸ್ತಿ ಅಂತ. ಈಗ ಅವ್ರು ತಂದು ಇಲ್ಲಿ ಕೊಟ್ಟಿದ್ದಾರೆ, ಅವರು ಆಲಿಸಿದ್ವಿ. ನಿಮ್ ಲಾಯರ್ ತಂದು ಇಲ್ಲಿ ಏನೈತೆ ಫೋನಲ್ಲಿ ಮಾತಾಡಿ ಸರ್. ಮಾತಾಡಲ್ಲ. ಡಾಕ್ಯುಮೆಂಟ್ ಕೊಟ್ಟದ ನೋಡಿ ಸರ್, ಏನೈತೆ ನೋಡಿ ಕಾನೂನು ಡಾಕ್ಯುಮೆಂಟ್ ಕೊಟ್ಟು ನಾವು ಇದು ಅಪೀಲ್ ಹೋಗಿದ್ವಿ. ಈ ಅಪೀಲ್ ಬಗ್ಗೆ ರಿಟ್ ಅಪೀಲ್ ಇದು ರಿಟ್ ಅಪೀಲ್ ಇದ್ರ ಬಗ್ಗೆ ಮಾತಾಡಿ. ಇದು 22-74 ಕೊಟ್ಟಿದೆಯಾ? ಅವ್ರು ಅರ್ಜಿ ಕೊಟ್ಟಿರೋದು ಹೇಳಿ ಸರ್. ಈಗ ಇದು ಕೊಟ್ಟಿರೋದಕ್ಕೆ ಈ ಕೇಸ್ ನಡೀತಾ ಇದೆಯಲ್ಲ ಅಮ್ಮ, ಇವಕ್ಕೆಲ್ಲ ದಾರಿ ಇದಾವೆ. ನೀವು ಹೋಗಿ ಅದು ಸೆಟಲ್ ಮಾಡ್ಕೊಂಡು ಬರ್ಬೇಕಾಗ ಒಂದೆಲ್ಲ ನಿಮ್ಮ ಲಾಯರ್ ಎಲ್ಲ ಕೂತ್ಕೊಂಡು ಅಲ್ಲಿ ಹೇಳ್ಬಿಟ್ಟು ನೀವು ಮಾಡೋಕ್ಕಾಗುತ್ತೆ ಇಲ್ಲಿ. ಶಿಲ್ಪ ಕಲೆಗಳ ತವರೂರು ಎಂಬ ಖ್ಯಾತಿಯ ಬೇಲೂರು ನಗರ ಪ್ರಮುಖ ರಸ್ತೆಗಳಲ್ಲಿ ಇವತ್ತು ಕಸದ ರಾಶಿಯಿಂದ ಗಬ್ಬು ನಾರ್ತಕ್ಕಂಥ ಸ್ಥಿತಿಗೆ ಬಂದಿದೆ. ಸಾರ್ವಜನಿಕರು ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನು ವಿಶೇಷವಾಗಿ ಬೇಲೂರು ಮೂಡಿಗೆರೆ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತಿರ್ತಕ್ಕಂಥ ಕುವೆಂಪು ನಗರ ಹಾಗೂ ಗೊಟ್ರ ಬಳಿ ರಸ್ತೆಗಳು ಅಂತ ಅಂದ್ರೆ ಯಾವ್ದೋ ಸೀಮೆ ಎಣ್ಣೆ ಬಂಕ್ ಅಂತ ಇದೆಯಂತ ಅದ್ರ ಸಮೀಪ ತ್ಯಾಜ್ಯದ ತಾಣವಾಗಿ ಅಕ್ಷರಶಃ ಮಾರ್ಪಾಟಾಗ್ಬಿಟ್ಟಿದೆ. ಪ್ಲಾಸ್ಟಿಕ್, ಕೊಳೆತ ಆಹಾರ ಹಾಗೂ ವೈದ್ಯಕೀಯ ತ್ಯಾಜ್ಯಗಳು ರಸ್ತೆ ಬದಿಯಲ್ಲೇ ಬಿದ್ದಿರ್ತಕ್ಕಂಥದ್ದು ತೀವ್ರ ದುರ್ನಾತ ಹರಡ್ತಾ ಇದ್ದಂತೆ. ಪಾದಚಾರಿಗಳು ಮತ್ತೆ ವಾಹನ ಸವಾರರು ಇವಲ್ಲಿ ಕಣ್ಣು ಮೂಗು ಎಲ್ಲನೂ ಮುಚ್ಚಿಕೊಂಡು ಓಡಾಡಬೇಕಾದಂತ ಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಅನಿವಾರ್ಯತೆ. ಈ ಕಸದ ರಾಶಿಯಿಂದ ಬೀದಿ ನಾಯಿಗಳು ಹಾಗೂ ಹಸುಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಸಾಂಕ್ರಾಮಿಕ ರೋಗಗಳು ಹರಡ್ತಕ್ಕಂಥ ಭೀತಿ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ. ವಿಪರ್ಯಾಸ ಅಂತ ಅಂದ್ರೆ ಈ ಭಾಗ ಪುರಸಭೆ ಮತ್ತೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗಡಿ ಭಾಗದಲ್ಲಿ ಇರ್ತಕ್ಕಂಥದ್ದು. ನಮಗೆ ಸಂಬಂಧ ಇಲ್ಲ ಎಂಬಂತೆ ಉಭಯ ಸಂಸ್ಥೆಗಳು ಕೂಡ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾವೆ. ಅವ್ರು ಕೇಳಿದ್ರೆ ಇವ್ರನ್ನ ಕೇಳಿ ಅಂತಾರೆ, ಇವ್ರು ಕೇಳಿದ್ರೆ ಅವ್ರನ್ನ ಕೇಳಿ ಅಂತಾರೆ. ಪುರಸಭೆ ಇತ್ತೀಚೆಗಷ್ಟೇ ಸ್ವಚ್ಛತೆಯೆಡೆಗೆ ನಮ್ಮ ನಡಿಗೆ ಎಂಬ ವಾಗ್ದಾನ ಮೂಲಕ ಜಾಗೃತಿ ಮೂಡಿಸಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದ್ರು. ಆದ್ರೆ ಕಣ್ಣೆದ್ರೆ ಇರ್ತಕ್ಕಂಥ ಈ ಕಸದ ರಾಶಿಯನ್ನ ತೆರವುಗೊಳಿಸ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕರ ಟೀಕೆಗೆ ಗುರಿಯಾಗಿರ್ತಕ್ಕಂಥದ್ದು. ನಗರದ ಹೆಬ್ಬಾಗಿಲಂತಿರ್ತಕ್ಕಂಥ ಕುವೆಂಪು ನಗರದ ಸ್ವಚ್ಛತೆಗೆ ಪುರಸಭೆ ಕೂಡಲೇ ಪೌರ ಕಾರ್ಮಿಕರನ್ನ ನೇಮಿಸಬೇಕು ಹಾಗೂ ಕಸ ಹಾಕುವ ಜಾಗದಲ್ಲಿ ಸಿಸಿ ಕ್ಯಾಮೆರಾ ಮತ್ತೆ ಎಚ್ಚರಿಕೆ ಫಲಕಗಳನ್ನ ಅಳವಡಿಸುವ ಮೂಲಕ ಸುಂದರ ಬೇಲೂರು ನಿರ್ಮಾಣಕ್ಕೆ ಅಧಿಕಾರಿಗಳು ಮುಂದಾಗಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಯುವತಿ ವಿಚಾರಕ್ಕೆ ಕಿರುಕುಳ ಆರೋಪ, ಆಡಿಯೋ ರೆಕಾರ್ಡ್ ಮಾಡಿಟ್ಟು ರೈಲಿಗೆ ಸಿಲುಕಿ ಯುವಕ ಆತ್ಮಹತ್ಯೆ. ಹೊಳೆನರಸೀಪುರ ತಾಲೂಕಿನ ಕಡವನಕೋಟೆ ಬಳಿ ಘಟನೆ. ಕಾಂಗ್ರೆಸ್ನಲ್ಲಿನ ಅಸಮಾಧಾನದ ನಡುವೆ ಜೆಡಿಎಸ್ ಬಿಜೆಪಿ ದೋಸ್ತಿ. ಬೇಲೂರು ಪುರಸಭೆ ಅಧ್ಯಕ್ಷರಾಗಿ ಅಕ್ರಮ್ ಶರೀಫ್ ವಿರೋಧ ಆಯ್ಕೆ. 3 ಪಕ್ಷಗಳ ಬೆಂಬಲದೊಂದಿಗೆ ಅಧಿಕಾರದ ಗದ್ದುಗೆ.
40 ವರ್ಷದ ಉಳುಮೆ ಭೂಮಿಗೆ ಬಲಿಷ್ಠರಿಂದ ಕನ್ನ. ಚನ್ನರಾಯಪಟ್ಟಣದಲ್ಲಿ ಜಮೀನು ಲಪಟಾಯಿಸಲು ಸಂಚು, ಸಂತ್ರಸ್ತ ಕುಟುಂಬದ ಆರೋಪ. ಶಿಲ್ಪ ಕಲೆಗಳ ತವರೂರಲ್ಲಿ ಕಸದ ರಾಶಿ. ಬೇಲೂರು ರಸ್ತೆಯಲ್ಲಿ ನಾಡುತ್ತಿದೆ ದುರ್ನಾಥ. ಗಡಿ ಸಂಘರ್ಷದ ನಡುವೆ ಅನಾಥವಾದ ಸ್ವಚ್ಛತೆ. ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ಕಡೆ.